ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಗ್ಯಾರಂಟಿಯಲ್ಲಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿ ಅಂದ್ರೆ ವೀಕ್ಷಕರೇ ಫ್ರೀ ಕರೆಂಟ್. ನೀವು ಫ್ರೀ ಕರೆಂಟ್ ಫಲಾನುಭವಿಗಳ, ಗೃಹಜ್ಯೋತಿ ಫಲಾನುಭವಿಗಳ ತಾವು. ಹಾಗಾದ್ರೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಇನ್ ಮುಂದೆ ಎಲ್ಲರಿಗೂ ಉಚಿತ ಕರೆಂಟ್ ಸಿಗೋದು ಡೌಟು. ಗ್ಯಾರಂಟಿಗಳಿಗೆ ಕಂಡೀಷನ್ ಹಾಕದ ಹಾಗೆ ಗೃಹಜ್ಯೋತಿಗೂ ಕಂಡೀಷನ್ ಹಾಕೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿದೆ. ಹಾಗಾದ್ರೆ ಏನದು ಪ್ಲಾನ್? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್ ವೀಕ್ಷಕರೇ, ತಾವು ಫ್ರೀ ಕರೆಂಟ್ ಅರ್ಹರ, ಗೃಹಜ್ಯೋತಿ ಫಲಾನುಭವಿಗಳ ಉಚಿತ ಕರೆಂಟ್ ಸರ್ಕಾರದ ಯೋಜನೆ ಅಡಿಯಲ್ಲಿ ತಾವು ಬರ್ತಾ ಇದ್ದೀರಾ? ಹಾಗಾದ್ರೆ ನೀವು ಈ ಸುದ್ದಿ ನೋಡಲೇಬೇಕು. ಯಾಕೆ ಅಂದ್ರೆ ಇನ್ ಮುಂದೆ ಎಲ್ರಿಗೂ ಉಚಿತ ಕರೆಂಟ್ ಸಿಗೋದು ಡೌಟು. ಗ್ಯಾರಂಟಿಗಳಿಗೆ ಕಂಡೀಷನ್ ಹಾಕೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿದೆ. ಯಾಕೆಂದ್ರೆ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆ. ಈ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಜೊತೆಗೆ ಈಗ ಗೃಹಜ್ಯೋತಿ ಯೋಜನೆಯನ್ನು ಕೂಡ ಪರಿಷ್ಕರಣೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ಗೃಹಜ್ಯೋತಿ ಫಲಾನುಭವಿಗಳು ಯಾರಿದ್ದಾರೆ ಅವ್ರನ್ನೂ ಕೂಡ ಫಿಲ್ಟರ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಗೃಹಜ್ಯೋತಿಗೆ ಮತಚೀಟಿ ಜೋಡಣೆ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ಈವರೆಗೆ ಕೇವಲ ಆಧಾರ್ ಕಾರ್ಡ್ ಮತ್ತು ಮೀಟರ್ ಸಂಖ್ಯೆ ಸಾಕಾಗಿತ್ತು. ಆಧಾರ್ ಕಾರ್ಡ್ ಮತ್ತು ಮೀಟರ್ ಸಂಖ್ಯೆ ಸಾಕಾಗಿತ್ತು. ಫಲಾನುಭವಿಗಳು ಅಲ್ಲದೆ ಇರೋರು ಕೂಡ ಯೋಜನೆಯ ಲಾಭ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಈಗ ಫ್ರೀ ಕರೆಂಟ್ ಪಡಿತಾ ಇರೋ ಫಲಾನುಭವಿಗಳಿಗೆ ಫಿಲ್ಟರ್ ಹಾಕೋದಕ್ಕೆ ಸರ್ಕಾರ ಯೋಚನೆ ಮಾಡಿದ್ದು. ಆಧಾರ್ ಅಷ್ಟೇ ಅಲ್ಲ, ವೋಟರ್ ಐಡಿ ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ. ವೋಟರ್ ಐಡಿ ಕೂಡ ಕಡ್ಡಾಯ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಬರೀ ಆಧಾರ್ ಕಾರ್ಡು ಮತ್ತೆ ತಮ್ಮ ಒಂದು ಕರೆಂಟ್ದು ಏನ್ ಬಿಲ್ ಇದೆ ಮೀಟರ್, ಅದಕ್ಕೆ ಮಾತ್ರ ಲಿಂಕ್ ಇತ್ತು. ಇನ್ಮೇಲೆ ವೋಟರ್ ಐಡಿ ಇರಲೇಬೇಕು. ನೀವು ಬೇರೆ ರಾಜ್ಯದಲ್ಲಿ ಮತದಾರರಾಗಿದ್ದು ಇಲ್ಲಿ ಗೃಹಜ್ಯೋತಿ ಲಾಭ ಪಡ್ಕೊಳ್ತೀನಿ ಅಂದ್ರೆ ನೋ, ನಿಮಗೆ ಸಿಗಲ್ಲ. ಇನ್ಮೇಲೆ ನೀವು ಗೃಹಜ್ಯೋತಿಗೆ ಅರ್ಹರಾಗಿರಲ್ಲ. ಈಗ ಯಾರ ಮನೆ ಬೆಳಗಲ್ಲ ಅಂದ್ರೆ ಅಂಗಡಿಗಳಿಗೆ ಗೃಹಜ್ಯೋತಿ ಕನೆಕ್ಷನ್ ಇಟ್ಕೊಂಡವ್ರಿಗೆ, ಒಂದಕ್ಕಿಂತ ಹೆಚ್ಚು ಕಡೆ ಗೃಹಜ್ಯೋತಿ ಲಾಭ ಪಡಿತಾ ಇರೋರಿಗೆ, ಒಂದು ಹೆಸರಲ್ಲೇ 5 ರಿಂದ 6 ಮೀಟರ್ ಇಟ್ಕೊಂಡವರಿಗೆ, ಅಂಗಡಿ ಮಳಿಗೆಗಳಿಗೆ ಈ ಸ್ಕೀಮ್ನ ಲಾಭ ಪಡ್ಕೊಳ್ತಾ ಇದ್ರೆ ಅದು ತಕ್ಷಣ ರದ್ದಾಗುತ್ತೆ. ಗೃಹಜ್ಯೋತಿಗೆ ಏನ್ ಮಾಡಬೇಕು? ಬಳಕೆದಾರರಿಗೆ ಮೀಟರ್ ರೀಡರ್ಸ್ ಮೂಲಕ ಅರ್ಹ ಅರ್ಜಿಯನ್ನ ವಿತರಣೆ ಮಾಡ್ತಾರೆ. ಸ್ವಂತ ಅಥವಾ ಬಾಡಿಗೆ ಮನೆಗಳಲ್ಲಿ ಇದ್ದವರಿಗೆ ಮಾತ್ರ ಈ ಗೃಹಜ್ಯೋತಿ ಲಾಭ ಆಗುತ್ತೆ. ಸೊ ಇನ್ನು ಮೇಲೆ ಮತಚೀಟಿ, ವೋಟರ್ ಐಡಿ ಕಡ್ಡಾಯ ಮಾಡ್ತಾರೆ. ಆ ಮೂಲಕ ಈ ರಾಜ್ಯದ ಮತದಾರರಲ್ಲದವರಿಗೆ ಗೃಹಜ್ಯೋತಿ ಲಾಭ ಸಿಗಲ್ಲ.